ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SNQ ಕೋಟಾ ಬಗ್ಗೆ ತಿಳಿದುಕೊಳ್ತಿದ್ವಿ. ಯಾಕಂತ ಹೇಳಿದ್ರೆ ಹಲವಾರು ವಿದ್ಯಾರ್ಥಿಗಳು ನಿಮ್ಮಲ್ಲೇ ಹಲವಾರು ವಿದ್ಯಾರ್ಥಿಗಳು SNQ ಕೋಟಾ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿದ್ರು. ನಂತರ SNQ ಕೋಟಾ ಬಗ್ಗೆ ತುಂಬಾ ಶಾರ್ಟ್ ಆಗಿ ಹೇಳೋದಾದ್ರೆ, ಈಗ ನೀವು ಎಂಜಿನಿಯರಿಂಗ್ ಕಾಲೇಜ್ಗಳ ಫೀಸ್ ಜಾಸ್ತಿ ಇರುತ್ತೆ ಅಂತ ಫೀಸ್ಗೆ ಅಂತಾನೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಅಮೌಂಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ರೆ, ಒಂದು 80,000 90,000 ಅಥವಾ 1 lakh ಅಮೌಂಟ್ ಅನ್ನ ಕಾಲೇಜ್ ಫೀಸ್ಗೆ ಅಂತಾನೆ ಬ್ಯಾಂಕ್ ಅಕೌಂಟ್ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ. ಅದರ ನಂತರ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಅಂದ್ರೆ ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನಿಮಗೆ ಬೇಕಾಗಿರುವಂತಹ ಕಾಲೇಜಲ್ಲೇ ಸೀಟ್ ಸಿಗುತ್ತೆ. ಅದು ಕೂಡ ನಿಮಗೆ ಬೇಕಾಗಿರುವಂತಹ ಬ್ರಾಂಚ್ಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನಂತರ ಫೀಸ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀರಾ. ಚೆಕ್ ಮಾಡಿದಾಗ ನಿಮ್ಮ ಫೀಸ್ 20,000 ಇಂದ 35,000 ಒಳಗಡೆ ಇದೆ. ಹೇಗನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ, ಸರ್ಪ್ರೈಸ್ ಫೀಲ್ ಆಗುತ್ತೆ, ಹೌದಾ? ಇದೇ ರೀತಿ ಸರ್ಪ್ರೈಸ್ ಅನ್ನ ನಮ್ಮ KA ಪ್ರತಿ ವರ್ಷ ಹಲವಾರು ವಿದ್ಯಾರ್ಥಿಗಳಿಗೆ ನೀಡ್ತಾರೆ. ಯಾಕಂತ ಹೇಳಿದ್ರೆ ಈ SNQ ಕೋಟಾ ಅಂತ ಹೇಳಿದಲ್ವಾ, ಆ ಫೆಸಿಲಿಟಿ ಸರಿನಾ. ನಂತರ ಮತ್ತೊಂದು ಖುಷಿ ವಿಷಯ ಏನು ಅಂತ ಹೇಳಿದ್ರೆ, ಈ SNQ ಕೋಟಾ ಅಲಾಟ್ ಮಾಡೋದಕ್ಕೆ ಕೆಟಗರಿಯನ್ನ ಕನ್ಸಿಡರ್ ಮಾಡಲ್ಲ. ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಗಿದ್ರು ಕೂಡ, ಅದೇ ರೀತಿ OBC ಕ್ಯಾಂಡಿಡೇಟ್ ಆಗಿದ್ರು ಕೂಡ ನೀವು ಈ SNQ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತೀರ. ಆದರೆ ಕೆಟಗರಿಯನ್ನ ಕನ್ಸಿಡರ್ ಮಾಡಲ್ಲ. ಯಾವುದೇ ಕೆಟಗರಿ ಆಗಿದ್ರು ಕೂಡ ವಿದ್ಯಾರ್ಥಿಗಳು ಈ ಒಂದು SNQ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಹಾಗಿದ್ರೆ SNQ ಕೋಟಾ ಏನಿದೆ ಅದು ಕೇವಲ ಟೆಕ್ನಿಕಲ್ ಕೋರ್ಸಸ್ ಏನಿದೆ, ಎಂಜಿನಿಯರಿಂಗ್ ಕೋರ್ಸಸ್ ಅಥವಾ ಎಂಜಿನಿಯರಿಂಗ್ ಬ್ರಾಂಚಸ್, ಯಾವುದೇ ಬ್ರಾಂಚ್ ಆಗಿರಲಿ, ಈಗ ಕಂಪ್ಯೂಟರ್ ಸೈನ್ಸ್ ಆಗಿರಲಿ, ಇನ್ಫಾರ್ಮೇಷನ್ ಸೈನ್ಸ್ ಆಗಿರಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಆಗಿರಲಿ, ಮೆಕ್ಯಾನಿಕಲ್, ಸಿವಿಲ್, ಯಾವುದೇ ಬ್ರಾಂಚ್ ಆಗಿದ್ರೂ ಕೂಡ ಈ ಎಂಜಿನಿಯರಿಂಗ್ ಕೋರ್ಸ್ಗಳಿಗೆ ಈ ಒಂದು SNQ ಕೋಟಾ ಅಪ್ಲೈ ಆಗುತ್ತೆ. ಹಾಗಿದ್ರೆ ಈ SNQ ಕೋಟಾಕ್ಕೆ ಕೆಟಗರಿಯನ್ನು ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ರೆ ಏನನ್ನ ಕನ್ಸಿಡರ್ ಮಾಡಿ ಈ ಒಂದು SNQ ಕೋಟಾವನ್ನು ಅಪ್ಲೈ ಮಾಡ್ತಾರೆ? ಸುಮ್ಮನೆ ರ್ಯಾಂಡಮ್ ಆಗಿ ಕೊಟ್ಬಿಡ್ತಾರಾ? ಇಲ್ಲ. ಏನನ್ನ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಫ್ಯಾಮಿಲಿ ಇನ್ಕಮ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅದು ಹೇಳ್ದಲ್ವಾ, ವಿದ್ಯಾರ್ಥಿಗಳು ಯಾವುದೇ ಕೆಟಗರಿ ಆಗಿದ್ರು ಕೂಡ ನಡೆಯುತ್ತೆ. ಆದರೆ ಯಾವ ಯಾವ ವಿದ್ಯಾರ್ಥಿಗಳ ಫ್ಯಾಮಿಲಿ ಇನ್ಕಮ್ ಅಂದ್ರೆ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ, ಅವರು ಈ ಒಂದು SNQ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಹಾಗಂತ 8 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ SNQ ಕೋಟಾ ಸಿಗತ್ತಾ? ಇಲ್ಲ. ಈ SNQ ಕೋಟಾ ಏನಿದೆ ಅದೊಂದು ರೀತಿ ಲಕ್ ಇದ್ ರೀತಿನೇ. ಯಾಕಂತ ಹೇಳಿದ್ರೆ ಈ SNQ ಕೋಟಾ ಯಾವ ರೀತಿ ಅಲಾಟ್ ಮಾಡೋದು ತಿಳ್ಕೊಳ್ಳೋದಾದ್ರೆ, ಈಗ ಒಂದು ಕಾಲೇಜ್ ಇದೆ, ಆ ಕಾಲೇಜಲ್ಲಿ ಇರುವಂತಹ ಟೋಟಲ್ ಸೀಟ್ಸ್ ಅಲ್ಲಿ 5% ಸೀಟ್ಸ್ SNQ ಕೋಟಾ ವಿದ್ಯಾರ್ಥಿಗಳಿಗೆ ರಿಸರ್ವ್ಡ್ ಇರುತ್ತೆ. ಅದು ಕೂಡ ಬ್ರಾಂಚ್ ವೈಸ್ ಕೂಡ ಆಗಿರುತ್ತೆ. ಅಂದ್ರೆ ಈಗ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಇದೆ, ಅದರಲ್ಲಿ ಟೋಟಲ್ ಸೀಟ್ಸ್ ಎಷ್ಟಿದೆಯೋ ಅದರ 5% ಸೀಟ್ಸ್ SNQ ಕೋಟಾ ವಿದ್ಯಾರ್ಥಿಗಳಿಗೆ ರಿಸರ್ವ್ಡ್ ಇರುತ್ತೆ. ಅದೇ ರೀತಿ ಮೆಕ್ಯಾನಿಕಲ್ ಆಗಿದ್ರು ಕೂಡ ಅದರಲ್ಲಿರುವಂತಹ ಟೋಟಲ್ ಸೀಟ್ಸ್ ಅಲ್ಲಿ 5% ಸೀಟ್ಸ್ SNQ ಕೋಟಾ ವಿದ್ಯಾರ್ಥಿಗಳಿಗೆ ರಿಸರ್ವ್ಡ್ ಇರುತ್ತೆ. ಸರಿನಾ? ಹಾಗಿದ್ರೆ ಈ ಒಂದು SNQ ಕೋಟಾ ಸೀಟ್ ಅಲಾಟ್ಮೆಂಟ್ ಒಂದು ರೀತಿ ಲಕ್ ರೀತಿ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ ಒಂದು ಕಾಲೇಜ್ ಇದೆ, ಆ ಕಾಲೇಜಲ್ಲಿ ಹಲವಾರು ವಿದ್ಯಾರ್ಥಿಗಳೀಗ ಅಪ್ಲಿಕೇಶನ್ ಹಾಕಿರ್ತಾರೆ ಅಥವಾ ಅವರಿಗೆ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಸೀಟ್ ಅಲಾಟ್ಮೆಂಟ್ ಆದ ನಂತರ ಆ ಕಾಲೇಜಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಇದ್ದಾರೋ ಅವರ ಲಿಸ್ಟನ್ನು ತೆಗೆದುಕೊಂಡ್ರೆ, ಅವರ ಫ್ಯಾಮಿಲಿ ಇನ್ಕಮ್ ಲಿಸ್ಟನ್ನು ಕೂಡ ತೆಗೆದುಕೊಂಡ್ರೆ, ಅವರ ಫ್ಯಾಮಿಲಿ ಇನ್ಕಮ್ ಅಲ್ಲಿ ಅಂದರೆ ವಿದ್ಯಾರ್ಥಿಗಳ ಟೋಟಲ್ ಫ್ಯಾಮಿಲಿ ಇನ್ಕಮ್ ಎಲ್ಲ ವಿದ್ಯಾರ್ಥಿಗಳನ್ನು ಕನ್ಸಿಡರ್ ಮಾಡಿದಾಗ ಅತಿ ಕಡಿಮೆ ಫ್ಯಾಮಿಲಿ ಇನ್ಕಮ್ ಏನಿರುತ್ತೆ, ವಾರ್ಷಿಕ ಆದಾಯ ಯಾವ ವಿದ್ಯಾರ್ಥಿಗಳು ಇರುತ್ತೆ, ಅವರಿಗೆ ಆ ಒಂದು ಸೀಟ್ ಅಲಾಟ್ ಆಗುತ್ತೆ. ಒಬ್ಬರಿಗೆ ಅಂತ ಹೇಳಲ್ಲ. ಈಗ 60 ಸ್ಟೂಡೆಂಟ್ಸ್ ಇದ್ರೆ, ಅಂದರೆ 60 ಸೀಟ್ಸ್ ಇದ್ರೆ ಒಂದು ಕಾಲೇಜಲ್ಲಿ ಪರ್ಟಿಕ್ಯುಲರ್ ಬ್ರಾಂಚ್ಗೆ, ಅವಾಗ 3 ವಿದ್ಯಾರ್ಥಿಗಳಿಗೆ SNQ ಕೋಟಾ ಅಂಡರ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸರಿನಾ? ಹಾಗಿದ್ರೆ ಆ ಕಾಲೇಜಲ್ಲಿ ಯಾವ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡೆದುಕೊಂಡಿದ್ದಾರೆ ಅದರಲ್ಲಿ ಅತಿ ಕಡಿಮೆ ಫ್ಯಾಮಿಲಿ ಇನ್ಕಮ್ ಇರುವಂತಹ 3 ವಿದ್ಯಾರ್ಥಿಗಳಿಗೆ SNQ ಕೋಟಾ ಅಂಡರ್ ಸೀಟ್ ಸಿಗುತ್ತೆ. ಇದೇ ರೀತಿ ಟೋಟಲ್ ಸೀಟ್ಸ್ ಜಾಸ್ತಿ ಆದರೆ SNQ ಕೋಟಾ ಅಂಡರ್ ಕೂಡ ಸೀಟ್ಸ್ ಜಾಸ್ತಿ ಆಗುತ್ತೆ. ಆದರೆ ಹೇಳ್ದೆ ಅಲ್ವಾ, ತುಂಬಾ ಕಡಿಮೆ ಫ್ಯಾಮಿಲಿ ಇನ್ಕಮ್ ಇರುವಂತಹ ವಿದ್ಯಾರ್ಥಿಗಳಿಗೆ ಆ ಒಂದು SNQ ಕೋಟಾ ಅಂಡರ್ ಸೀಟ್ ಅಲಾಟ್ ಆಗುತ್ತೆ. ನಂತರ ಅದೇ ಇದೊಂದು ರೀತಿ ಲಕ್ ಇದ್ದ ರೀತಿ ಅಂತ ಅದಕ್ಕೆ ಹೇಳ್ತಿರೋದು. ನಿಮಗಿಂತ ಕಡಿಮೆ ಫ್ಯಾಮಿಲಿ ಇನ್ಕಮ್ ಬೇರೆ ಯಾವುದಾದ್ರೂ ವಿದ್ಯಾರ್ಥಿಗಳು ಇದ್ರೆ, ನಿಮ್ಮದೇ ಕಾಲೇಜಲ್ಲಿ ಅಡ್ಮಿಷನ್ ಪಡೆದುಕೊಂಡಂತಹ ಬೇರೆ ಯಾವುದಾದ್ರು ವಿದ್ಯಾರ್ಥಿಗಳಿದ್ರೆ ಅವರಿಗೆ SNQ ಕೋಟಾ ಸಿಗುತ್ತೆ. ಅದೇ ನಿಮ್ಮ ಫ್ಯಾಮಿಲಿ ಇನ್ಕಮ್ ಎಲ್ಲ ವಿದ್ಯಾರ್ಥಿಗಳ ವಾರ್ಷಿಕ ಆದಾಯಕ್ಕಿಂತ ಕಡಿಮೆ ಆದರೆ ನಿಮಗೆ SNQ ಕೋಟಾ ಸಿಗುತ್ತೆ. ಸರಿನಾ? ಈ ರೀತಿ ಈ ಒಂದು SNQ ಕೋಟಾ ಅಂಡರ್ ಸೀಟನ್ನು ಅಲಾಟ್ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಈ SNQ ಕೋಟಾ ಕೂಡ ಇರುತ್ತೆ. ನಂತರ ಇದರ ಅಂಡರ್ ಹಲವಾರು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೂಡ ಆಗುತ್ತೆ. ನಂತರ ಯಾವ ಯಾವ ವಿದ್ಯಾರ್ಥಿಗಳಿಗೆ ಈ SNQ ಕೋಟಾ ಅವಶ್ಯಕತೆ ಇದೆ, ಅಂದರೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಅಷ್ಟು ಚೆನ್ನಾಗಿಲ್ಲ ಬಟ್ ಕಲಿಯೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅಂತಹ ವಿದ್ಯಾರ್ಥಿಗಳಿಗೆ ಈ ವರ್ಷ ಕೂಡ ಒಂದು SNQ ಕೋಟಾ ಅಂಡರ್ ಅಡ್ಮಿಷನ್ ಸಿಗಲಿ. ನಂತರ ಎಜುಕೇಷನ್ ಲೋನ್ ಬಗ್ಗೆ ಯಾವುದಾದ್ರು ವಿದ್ಯಾರ್ಥಿಗಳು
ಇನ್ಫಾರ್ಮೇಷನ್ ಸರ್ಚ್ ಮಾಡ್ತಾ ಇದ್ರೆ ಎಜುಕೇಷನ್ ಲೋನ್ ಬಗ್ಗೆ ಕೂಡ ವಿಡಿಯೋನ ಅಪ್ಲೋಡ್ ಮಾಡಿದ್ದೀವಿ, ಚೆಕ್ ಮಾಡಿ. ಹಾಗೆ ಆಪ್ಷನ್ ಇಂಟರ್ವ್ಯೂ ಬಗ್ಗೆ ಕೂಡ ಹಲವಾರು ವಿಡಿಯೋಗಳನ್ನ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅವುಗಳನ್ನು ಕೂಡ ಚೆಕ್ ಮಾಡಿ. ವಿಡಿಯೋ ಹೊಡಿಸಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.